ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಸಿನಿಮಾದ ಟೀಸರ್ ಅನ್ನ ಬ್ರೇಕ್ ಡೌನ್ ಮಾಡ್ತಾ ಇದ್ದೀವಿ. ಕ್ಯಾಪ್ಟನ್ ಅಮೆರಿಕಾ ಅಂದ ಕೂಡಲೇ ನೆನಪಾಗೋದು ಸ್ಟೀವ್ ರೋಜರ್ಸ್ ಅಥವಾ ಕ್ರಿಸ್ ಎವನ್ಸ್ ಅವರು. ಈಗ ಇಲ್ಲಿ ನೋಡಿದ್ರೆ ಸ್ಯಾಮ್ ವಿಲ್ಸನ್ ಇದ್ದಾನೆ. ಇದಕ್ಕೆ ಕಾರಣ ಏನು ಅಂತೇಳಿ ಎಂಡ್ ಗೇಮ್ ಸಿನಿಮಾ ನೋಡಿದವ್ರಿಗೆ ಮತ್ತೆ ಫಾಲ್ಕನ್ ಅಂಡ್ ದಿ ವಿಂಟರ್ ಸೋಲ್ಜರ್ ನೋಡಿದವ್ರಿಗೆ ಗೊತ್ತಾಗಿರುತ್ತೆ. ಎಂಡ್ ಗೇಮ್ ಸಿನಿಮಾ ಕೊನೆಯಲ್ಲಿ ಸ್ಟೀವ್ ರಿಟೈರ್ಡ್ ಆಗ್ತಾನೆ. ಅವಾಗ ಈ ಶೀಲ್ಡ್ ಅನ್ನ ಸ್ಯಾಮ್ ಕೈಲಿ ಕೊಟ್ಟಿರ್ತಾನೆ. ಅವನದನ್ನ ತಗೊಂಡೋಗಿ ಗೌರ್ಮೆಂಟ್ಗೆ ಕೊಡ್ತಾನೆ. ಗೌರ್ಮೆಂಟ್ ಅವ್ರು ತಗೊಂಡೋಗಿ ಜಾನ್ ವಾಕರ್ ಕೈಗೆ ಕೊಡ್ತಾರೆ. ಮತ್ತೆ ವಾಪಸ್ ಅವನ ಕೈಲಿಂದ ಇವನೇ ಕಿತ್ಕೊಂಡು ಬರ್ತಾನೆ. ಈ ಸ್ಯಾಮ್ ವಿಲ್ಸನ್ ವರ್ಷನ್ ಆಫ್ ಕ್ಯಾಪ್ಟನ್ ಅಮೆರಿಕಾ ಆರಿಜಿನ್ ಸ್ಟೋರಿನ ಫಾಲ್ಕನ್ ಅಂಡ್ ದಿ ವಿಂಟರ್ ಸೋಲ್ಜರ್ ಸಿನಿಮಾದಲ್ಲಿ ತೋರಿಸಿದ್ರು. ಹಂಗಾಗಿ ಅವ್ರು ಬಂದು ದೊಡ್ಡವರು, ಇವ್ರು ಚಿಕ್ಕವರು. ಓಕೆನಾ? ಈಗ ಈ ಚಿಕ್ಕ ಕ್ಯಾಪ್ಟನ್ ಅಮೆರಿಕಾ ಘನತೆಯನ್ನ ದೊಡ್ಡದು ಮಾಡೋದಕ್ಕೋಸ್ಕರನೇ ಈ ಸಿನಿಮಾನ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಟೀಸರ್ನ ನೋಡಿದಾಗ ನನಗೆ ವಿಂಟರ್ ಸೋಲ್ಜರ್ ಸಿನಿಮಾ ನೆನಪಾಯ್ತು. ಆ ಸಿನಿಮಾದಲ್ಲೂ ಇದೇ ತರ ಪೊಲಿಟಿಕಲ್ ಮಿಸ್ಚಿಫ್ ಇರುತ್ತೆ ಶೀಲ್ಡ್ ವಿಚಾರದಲ್ಲಿ. ಈ ಸಿನಿಮಾದಲ್ಲೂ ಪ್ರೆಸಿಡೆಂಟ್ ಎಲೆಕ್ಷನ್ ಇದೆ. ಆ ಸಿನಿಮಾದಲ್ಲೂ ಬಕ್ಕಿ ಬಾನ್ಸ್ ಒಬ್ಬ ಆಂಟಿ ಹೀರೋ ಆಗಿರ್ತಾನೆ. ಈ ಸಿನಿಮಾದಲ್ಲಿ ಥಂಡರ್ ಬೋಲ್ಟ್ ರಾಸ್ ಆಂಟಿ ಹೀರೋ ಆಗಿದ್ದಾನೆ. ಆ ಸಿನಿಮಾದಲ್ಲಿ ಕ್ಯಾಪ್ಟನ್ ಅಮೆರಿಕಾ ಆರ್ನಿಮ್ಜೋಲಾ ಟ್ರ್ಯಾಪ್ಗೆ ಸಿಗಾಕೊಂಡಿರ್ತಾನೆ. ಅದೇ ರೀತಿ ಈ ಸಿನಿಮಾದಲ್ಲೂ ಈ ಕ್ಯಾಪ್ಟನ್ ಅಮೆರಿಕಾ ಯಾರ್ದೋ ಟ್ರ್ಯಾಪ್ಗೆ ಸಿಗಾಕೊಳ್ತಾ ಇದ್ದಾನೆ. ಆದ್ರೆ ಅದು ಯಾರು ಅಂತೇಳಿ ಸರಿಯಾಗಿ ತೋರಿಸಿಲ್ಲ. ಆದ್ರೆ ಮಿಕ್ಕಿದ್ದನ್ನೆಲ್ಲ ಏನೇನು ತೋರಿಸಿದ್ದಾರೆ ಅಂತೇಳಿ ಒಂದೊಂದಾಗಿ ನೋಡ್ತಾ ಬರೋಣ. ಮೊದಲೇದಾಗಿ ಕ್ಯಾಪ್ಟನ್ ಅಮೆರಿಕಾಗೂ ರಾಸ್ಗೂ ಆಗ್ ಬರ್ತಾ ಇರೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಸುಕೋವಿಯ ಒಪ್ಪಂದಕ್ಕೆ ಸೈನ್ ಮಾಡ್ರಪ್ಪ ಸೂಪರ್ ಹೀರೋಗಳ ಅಂತ ಹೇಳಿದ್ರೆ ಟಾಟಾ ಮಾಡಿ ಅವ್ರಿಗೆ ಗೂಟ ಇಟ್ಟು ಪರಾರಿ ಆಗೋಗ್ಬಿಟ್ಟಿರ್ತಾರೆ ಕ್ಯಾಪ್ಟನ್ ಅಮೆರಿಕಾ ಅಂಡ್ ಗ್ಯಾಂಗು. ಆ ಗ್ಯಾಂಗ್ ಒಳಗಡೆ ಈ ಸ್ಯಾಮ್ ವಿಲ್ಸನ್ ಕೂಡ ಇರ್ತಾನೆ. ಈಗ ನೋಡಿದ್ರೆ ನಮ್ ಜೊತೆನೆ ಸೇರ್ಬಿಟ್ಟು ಕೆಲಸ ಮಾಡು ಅಂತೇಳಿ ಅವನ ಜೊತೆ ಕಾಂಪ್ರಮೈಸ್ ಆಗ್ತಾ ಇದ್ದಾನೆ. ಕ್ಯಾಪ್ಟನ್ ಅಮೆರಿಕಾನ ಎದುರಾಕೊಂಡು ಪಾಲಿಟಿಕ್ಸ್ ಮಾಡಕ್ಕಾಗಲ್ಲ ಅಂತೇಳಿ ಅವನಿಗೆ ಬಕೆಟ್ ಹಿಡಿತಾ ಇರಬಹುದು. ಏನ್ ಗುರುವೆ ಹಿಂಗನ್ಬಿಟ್ಟೆ, ಬಕೆಟ್ ಹಿಡಿಯೋ ಜಾಯಿಮಾನ ರಾಸ್ ದಲ್ವಲ್ಲ ಅಂತೇಳಿ ನೀವು ಅನ್ಬೋದು. ಪ್ರೆಸಿಡೆಂಟ್ ಆಗೋದಕ್ಕೋಸ್ಕರ ಮೀಸೆನೆ ಬೋಳಿಸ್ತಾನೆ ಅಂತಂದ್ಮೇಲೆ ಕ್ಯಾಪ್ಟನ್ಗೆ ಬಕೆಟ್ ಹಿಡಿದೇ ಇರ್ತಾನ ಅಂತ ಅನ್ನೋದು ನನ್ನ ವಾದ. ಮೀಸೆ ಅಂದಾಗ ನೆನಪಾಯ್ತು. ಸಾಮಾನ್ಯವಾಗಿ ಅಮೆರಿಕಾ ಪ್ರೆಸಿಡೆಂಟ್ ಗಳಿಗೆ ಯಾರಿಗೂ ಕೂಡ ಮೀಸೆನೇ ಇರೋದಿಲ್ಲ. ನಾನು ಹುಟ್ಟಕ್ಕೂ ಮುಂಚೆ ಇದ್ದಂತ ಬುಷ್ ಇಂದ ಹಿಡ್ಕೊಂಡ್ಬಿಟ್ಟು ಈಗಿರೋ ಜೋ ಬಿಡನ್ ವರ್ಗೂ ಯಾರಿಗೂ ಮೀಸೆನೇ ಇಲ್ಲ. ಓಕೆ, ಮೀಸೆ ವಿಚಾರ ಹಂಗಿರ್ಲಿ. ಈಗಂತೂ ಅಫಿಷಿಯಲಿ ಕ್ಯಾಪ್ಟನ್ ಅಮೆರಿಕಾನ ಕರೆದ್ಬಿಟ್ಟು ಮಿಲಿಟರಿನಲ್ಲಿ ಅವನಿಗೊಂದು ಪೊಸಿಷನ್ ಅನ್ನ ಕೊಡ್ತಾ ಇದ್ದಾನೆ. ಅಮೆರಿಕ ಜಪಾನ್ ಸಂಬಂಧ ತುಂಬಾ ಚೆನ್ನಾಗಿದೆ. ಆ ಮಿಲಿಟರಿ ಅಲಯನ್ಸ್ ಜೊತೆ ಇವನನ್ನು ಕೂಡ ಸೇರಿಸುವಂತ ಕೆಲಸ ನಡೀತಾ ಇದೆ ಅಂತ ಅನ್ಸುತ್ತೆ. ಹಂಗಾಗೇನೆ USA ಅಂಡ್ ಜಪಾನ್ ಲೀಡರ್ ಗಳ ನಡುವೆ ಇವನು ಕೂಡ ನಿಂತ್ಕೊಂಡು ಫೋಟೋ ತಗೊಳ್ತಾ ಇದ್ದಾನೆ. ಅದೇ ರೀತಿ ಟೀಸರ್ ನಲ್ಲಿ ತೋರಿಸಿರೋ ಪ್ರಕಾರ ಜಪಾನ್ ಫೈಟರ್ ಜೆಟ್ ಗಳ ಮೇಲೆ ಕ್ಯಾಪ್ಟನ್ ಅಮೆರಿಕಾ ದಾಳಿ ಮಾಡಿ ಕ್ರಶ್ ಮಾಡೋದನ್ನ ಕೂಡ ನೋಡ್ತೀವಿ. ಅದೇ ತರ ಅಪ್ಪಟ ದೇಶಭಕ್ತ ಆಗಿದ್ದಂತ ಇಸಾಯಾ ಬ್ರಾಡ್ಲಿ ಪ್ರೆಸಿಡೆಂಟ್ ರಾಸ್ ಮೇಲೆ ದಾಳಿ ಮಾಡಿ ಅಲ್ಲಿಂದ ತಪ್ಪಿಸ್ಕೊಳ್ತಾನೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆದ್ರೆ ಈ ಸಮಸ್ಯೆ ಸ್ಯಾಮ್ಗೆ ಗೊತ್ತಾಗ್ತಾ ಇಲ್ಲ. ರಾಸ್ ಕೂಡ ಅವನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ತಾ ಇದ್ದಾನೆ. ಇಸಾಯಾ ಬ್ರಾಡ್ಲಿಗೆ ಒಂದೊಳ್ಳೆ ಪೊಸಿಷನ್ ಕೊಡಿಸಿದವನೇ ಸ್ಯಾಮ್. ಈಗ ಅವನಿಂದಾನೇ ಅಟ್ಯಾಕ್ ನಡೆದಿದೆ. ಹಂಗಾಗಿ ನಮಗೆ ಬರೋ ಅಂತ ಅನುಮಾನ ಏನಪ್ಪಾ ಅಂತ ಹೇಳಿದ್ರೆ, ಯಾವ ತರ ವಿಂಟರ್ ಸೋಲ್ಜರ್ ಅನ್ನ ಹೈಡ್ರಾದವರು ಕಂಟ್ರೋಲ್ ಮಾಡ್ತಾ ಇರ್ತಾರೋ ಸೇಮ್ ಅದೇ ತರ ಈಗ ಬ್ರಾಡ್ಲಿನ ಇನ್ನೂ ಯಾರೋ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅದೇನಾದ್ರೂ ಝೆಮೋ ಆಗಿರ್ಬೋದಾ? ಯಾಕಂದ್ರೆ ವಿಂಟರ್ ಸೋಲ್ಜರ್ ಸೀರೀಸ್ ನಲ್ಲಿ ತೋರಿಸಿರೋ ಪ್ರಕಾರ ಝೆಮೋ ಮತ್ತೆ ಜೈಲಿಂದ ತಪ್ಪಿಸ್ಕೊಂಡಿದ್ದಾನೆ. ಸ್ಕೂಲಲ್ಲಿ ಮಕ್ಕಳು ಶಾಂತಿ ಮಂತ್ರನ ಗಟ್ಟೊಡ್ದಂಗೆ ಅವನು ಜೈಲಲ್ಲೇ ಕುತ್ಕೊಂಡ್ಬಿಟ್ಟು ವಿಂಟರ್ ಸೋಲ್ಜರ್ ಮಂತ್ರನ ಗಟ್ಟೊಡೆದಿದ್ದಾನೆ. ಇದು ಅವನದೇ ಕೆಲಸ ಆಗಿರ್ಬೋದಾ ಅಥವಾ ಸೂಪರ್ ಸೋಲ್ಜರ್ಸ್ ಗಳನ್ನೆಲ್ಲ ಹೆಂಗ್ ಬೇಕಂದ್ರೆ ಹಂಗೆ ಯೂಸ್ ಮಾಡ್ಕೊಳ್ಳೋಂತ ಪವರ್ ಬ್ರೋಕರ್ನ ಕೆಲಸ ಆಗಿರ್ಬೋದಾ? ಅಂದ್ರೆ ನಮ್ಮ ಶಾರನ್ ಕಾರ್ಟರ್ದು ಈ ತರದ ಅನುಮಾನಗಳೆಲ್ಲ ಬರುತ್ತೆ. ಆದ್ರೆ ರಾಸ್ ಮಾತ್ರ ಮತ್ತೆ ಸ್ಯಾಮ್ ಮೇಲೆ ಕೋಪ ಮಾಡ್ಕೊಂಡು ಇಬ್ರು ಬಡ್ದಾಡ್ಕೊಳ್ಳೋ ಅಂತಕ್ಕೆ ತಲುಪಿದ್ದಾರೆ. ಅದು ಯಾವ ಮಟ್ಟಿಗೆ ಅಂತ ಹೇಳಿದ್ರೆ ರಾಸ್ ರೆಡ್ ಹಲ್ಕ್ ಆಗೋಗೇ ಬಿಟ್ಟಿದ್ದಾನೆ. ರೆಡ್ ಹಲ್ಕ್ ಬಂದಿದ್ದಾನೆ ಅಂತ ಹೇಳಿದ್ರೆ ಅದೇ ರೀತಿ ಸ್ಯಾಮ್ಯುಲ್ ಸ್ಟೋನ್ ಕೂಡ ಇಲ್ಲಿ ಬರಲೇಬೇಕು. ಅಂದ್ರೆ ಲೀಡರ್ ಕ್ಯಾರೆಕ್ಟ್ರು. ಇವನ್ ತಲೆ ಅವಾಗಿನ್ನೂ ಬಲ್ತಿರ್ಲಿಲ್ಲ ಅಂತ ಕಾಣಿಸುತ್ತೆ. ಹಂಗಾಗಿ ಹಲ್ಕ್ನಲ್ಲಿರೋ ಗಾಮಾ ರೇಡಿಯೇಷನ್ ಅನ್ನ ಹೊರಗೆ ತೆಗಿತೀನಿ ಅಂತಂತೆಲ್ಲ ಅವನಿಗೆ ಪ್ರಾಮಿಸ್ ಮಾಡಿದ್ದ. ಅದೇ ರೀತಿ ಬ್ಲಾನ್ಸ್ಕಿನ ಅಬಾಮಿನೇಷನ್ ಆಗಿ ಮಾಡಿದ್ದ. ಇದರಿಂದಾನೇ ಇನ್ಕ್ರೆಡಿಬಲ್ ಹಲ್ಕ್ನಂತ ಒಂದು ಮಾಸ್ಟರ್ ಪೀಸ್ ಸಿನಿಮಾ ನಮಗೆ ಸಿಕ್ಕಿತ್ತು. ಆದರೆ ಇವಾಗ ಇವನ್ ತಲೆ ಬಲ್ತು ಕುಂಬಳಕಾಯಿ ಥರ ಆಗಿದೆ. ಹಂಗಾಗಿ ಸ್ವಲ್ಪ ಬುದ್ಧಿ ಜಾಸ್ತಿ ಯೂಸ್ ಮಾಡಿ ಯಾವುದೇ ಥರ ಪ್ರಾಬ್ಲಮ್ ಇಲ್ದಂಗೆ ರೆಡ್ ಹಲ್ಕ್ ಅನ್ನ ಸೃಷ್ಟಿ ಮಾಡಿದ್ದಾನೆ. ಅದೇ ಥರ ಟ್ರೈಲರ್ನಲ್ಲಿ ಇವನನ್ನ ತೋರಿಸಿದರೆ ಕೂಡ, ಆದರೆ ಫೇಸ್ ಅನ್ನ ರಿವೀಲ್ ಮಾಡಿಲ್ಲ. ಮೇ ಬಿ ಸ್ಯಾಮ್ ಇವನನ್ನ ಅವ್ನ ಲ್ಯಾಬ್ ಅಲ್ಲೇ ಮೀಟ್ ಮಾಡ್ತಾನೆ ಅಂತ ಅನ್ಸುತ್ತೆ. ಯಾಕಂದ್ರೆ ಇನ್ಕ್ರೆಡಿಬಲ್ ಹಲ್ಕ್ ಸಿನಿಮಾದಲ್ಲಿ ಏನ್ ಅವ್ನ ಲ್ಯಾಬ್ ಇತ್ತು ಸೇಮ್ ಅದೇ ತರದ ಲ್ಯಾಬ್ ಅನ್ನ ಈ ಟೀಸರ್ ನಲ್ಲೂ ಕೂಡ ನಾವು ನೋಡಬಹುದು. ಅದೇ ತರ ಸ್ಯಾಮ್ಗೆ ಇವನು ಹೇಳ್ತಾ ಇದ್ದಾನೆ, ಗ್ಲೋಬಲ್ ಪವರ್ ಈಗ ಶಿಫ್ಟ್ ಆಗೋಗಿದೆ. ಅಂದ್ರೆ ದೊಡ್ಡ ದೊಡ್ಡ ಸೂಪರ್ ಹ್ಯೂಮನ್ಸ್ ಗಳ ಕೈಲಿದೆ. ಅವ್ರಗಳ ಮುಂದೆ ನೀನೊಬ್ಬ ಬಚ್ಚ ಅಂತೇಳಿ. ಅಂದ್ರೆ ಇದರ ಅರ್ಥ ಜನರಲ್ ರಾಸ್ ಆಗಿದ್ದವನು ಈಗ ಪ್ರೆಸಿಡೆಂಟ್ ರಾಸ್ ಆಗ್ತಾ ಇದ್ದಾನೆ. ಅದೇ ತರ ನ್ಯೂಯಾರ್ಕ್ ನಲ್ಲಿ ಕಿಂಗ್ ಪಿನ್ ಮೇಯರ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅದು ನಮಗೆ ಎಕೋ ಸೀರೀಸ್ ಪೋಸ್ಟ್ ಕ್ರೆಡಿಟ್ ಸೀನ್ ನಲ್ಲಿ ತೋರಿಸಿದ್ರು. ಈ ವಿಲನ್ಸ್ ಗಳಿಗೆಲ್ಲ ಪವರ್ ಇದೆ. ಆದ್ರೆ ಸ್ಯಾಮ್ಗಿರೋದು ಕ್ಯಾಪ್ಟನ್ ಕೊಟ್ಟಿರುವಂತ ಶೀಲ್ಡ್, ವಕಾಂಡದವ್ರು ಕೊಟ್ಟಿರುವಂತ ವೈಬ್ರೇನಿಯಂ ವಿಂಗ್ಸ್, ಇವುಗಳನ್ನ ಬಳಸ್ಬಿಟ್ಟೆ ಅವನ ಪೌರುಷ ಪರಾಕ್ರಮನ ತೋರಿಸ್ಬೇಕು. ಇವೆಲ್ಲವೂ ಸಾಲದ್ದು ಅಂತೇಳಿ ಟೀಸರ್ನಲ್ಲಿ ಶೀಲ್ಡ್ನ ಐ ರ್ಯಾಂಕಿಂಗ್ ಏಜೆಂಟ್ ಆಗಿರುವಂತಹ GW ಬ್ರಿಡ್ಜ್ ಅನ್ನು ಕೂಡ ತೋರಿಸಿದ್ದಾರೆ. ಅಂದ್ರೆ ಇದರ ಅರ್ಥ ಶೀಲ್ಡ್ ಇನ್ನು ಆಕ್ಟಿವ್ ಆಗಿದೆಯಾ ಅಂತ. ಅಂದ್ರೆ ಪ್ರೆಸಿಡೆಂಟ್ ಮೇಲೆ ಯಾರೋ ಅಟ್ಯಾಕ್ ಮಾಡ್ತಾ ಇದಾರೆ, ಅಮೆರಿಕಾಗೆ ಇಲ್ಲಿ ಏನೋ ಥ್ರೆಟ್ ಇದೆ ಅಂತ ಹೇಳಿದ್ರೆ ಫೇಸ್ ಫಸ್ಟ್ ಫೇಸ್ 2 ಇದರಲ್ಲೆಲ್ಲ ಶೀಲ್ಡ್ ಅವರು ಮೊದಲು ಬಂದು ನಿಂತ್ಕೊಳ್ತಾ ಇದ್ರು. ಇಲ್ಲೂ ಅದೇ ರೀತಿ ನಡೀತಾ ಇದೆಯಾ ಅಂತ. ಅದರಲ್ಲಿ ಇವರು ಜಗಳ ಆಡ್ತಿರೋದು ಯಾವ ಜಾಗದಲ್ಲಿ? ಅಲ್ಲಿ ಯಾರೋ ಒಬ್ಬ ಪಾಪ ಸತ್ತು ಬಿದ್ದಿದ್ದಾರೆ, ಅವ್ರಿಗೆ ಫಿನರಲ್ ನಡೀತಾ ಇದೆ, ಆ ಜಾಗಕ್ಕೆ ಬಂದ್ಬಿಟ್ಟು ಗಲಾಟೆ ಮಾಡ್ತಿದಾರಲ್ಲ.
ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ನಿಂಗೆ ಜನ್ಮಕ್ಕೆ ಹೋಗೋ. ಅಷ್ಟಕ್ಕೂ ಅಲ್ಲಿ ಸತ್ತಿರೋದು ಯಾರು? ಆ ಜಾಗದಲ್ಲಿ ದೊಡ್ಡ ದೊಡ್ಡ ಲೀಡರ್ಸ್ಗಳು ಬಂದಿದ್ದಾರೆ, ಶವದ ಪೆಟ್ಟಿಗೆ ಮೇಲೆ ಅಮೆರಿಕನ್ ಫ್ಲಾಗ್ ಹಾಸಿದ್ದಾರೆ, ಮಿಲಿಟರಿ ಕಡೆಯಿಂದ ಗೌರವ ಸಿಗ್ತಾ ಇದೆ. ಅಂದರೆ ಯಾರೋ ದೊಡ್ಡ ಮನುಷ್ಯನೇ ಇರಬೇಕು. ವಿಂಟರ್ ಸೋಲ್ಜರ್ ಸಿನಿಮಾದಲ್ಲಿ ಪೆಗ್ಗಿ ಕಾರ್ಟರ್ ಸತ್ತಿರೋ ಹಾಗೆ ಈ ಸಿನಿಮಾದಲ್ಲಿ ಸ್ಟೀವ್ ರೋಜರ್ಸ್ ಸತ್ತಿರ್ಬೋದು ಅಂತ ಅನ್ನಿಸ್ತಾ ಇದೆ. ಅಲ್ಲ, ಸುಮ್ಮನೆ ಡೌಟ್ ಬಂತು, ಅದಕ್ಕೆ ಹೇಳ್ದೆ ಅಷ್ಟೇ. ಇನ್ನು ಈ ಟೀಸರ್ನ ಆಳವಾಗಿ ಗಮನಿಸಿದಾಗ ನಮ್ಮ ಟಾರಸ್ ಕೂಡ ಕಾಣಿಸ್ಕೊಂಡ. ಅವನು ಸ್ಯಾಮ್ಗೆ ನೀನು ಟ್ರ್ಯಾಪ್ ಒಳಗಡೆ ಸಿಗಾಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ವಾರ್ನ್ ಮಾಡ್ತಾ ಇದ್ದಾನೆ. ಜೊತೆಗೆ ಸ್ಯಾಮ್ ಜೊತೆ ಅವನು ಕೂಡ ಫ್ಲೈ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಇನ್ನೊಂದ್ ಕಡೆ ರೆಡ್ ಹಲ್ಕ್ ಜೊತೆ ಸ್ಯಾಬ್ರಾ ಅನ್ನೋ ಇಸ್ರೇಲ್ ಸೂಪರ್ ಹೀರೋ ಕೂಡ ಸೇರ್ಕೊಂಡಿದ್ದಾಳೆ. ಈ ಕ್ಯಾರೆಕ್ಟರ್ ನಲ್ಲಿ ಪ್ಲೇ ಮಾಡ್ತಾ ಇರೋದು ಶಿರಾಹಾಸ್ ಅವರು. ಇನ್ನು ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗೆ ರೆಸ್ಲಿಂಗ್ ಪಟು ರೋಮನ್ ರೇನ್ಸ್ ಅವರ ಆಪ್ತ ಮಿತ್ರ ಸೆಥ್ರೋಲೆನ್ಸ್ ಕೂಡ ಈ ಸಿನಿಮಾದಲ್ಲಿ ಇದ್ದಾರೆ. ಆದ್ರೆ ಟೀಸರ್ ನಲ್ಲಿ ತೋರಿಸಿಲ್ಲ. ಇನ್ನೂ ಒಂದು ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಇಟರ್ನಲ್ಸ್ ಸಿನಿಮಾದಲ್ಲಿ ಸೆರ್ಸಿ ಕೊಂದಾಕಿದ್ದಂತ ಟಿಯಾಮೇಟ್ ಅನ್ನ ಇಲ್ಲೊಂದು ಐಸ್ಲ್ಯಾಂಡ್ ರೀತಿ ತೋರಿಸ್ತಾರಂತೆ. ಅಲ್ಲೇನೋ ಅಡಮ್ಯಾಂಟಿಯಂ ಮೆಟಲ್ ಅನ್ನ ಪತ್ತೆ ಮಾಡ್ತಾರಂತೆ. ಇನ್ನೂ ಒಂದು ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ವ್ಯಾಲೆಂಟೈನ ಮತ್ತೆ ಬೆಟ್ಟಿ ರೋಸ್ನ ಕೇಮಿಯೋ ಕೂಡ ಇರುತ್ತಂತೆ. ಇನ್ನೂ ಒಂದು ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಹೌದು, ನಾವು 2ನೇ ಟ್ರೈಲರ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಅದು ಬಂದಾಗ ಇನ್ನಷ್ಟು ಇನ್ಫಾರ್ಮೇಷನನ್ನು ತಿಳಿಸ್ತೀವಿ. ಸದ್ಯಕ್ಕೆ ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.